ಕರ್ನಾಟಕದ ಈ ವ್ಯಕ್ತಿ ಒಂದಲ್ಲ ಎರಡಲ್ಲ ಸುಮಾರು 18ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಕೂಡ ಮಾಡಿರ್ತಾನೆ. ಇವರ ಮೈನ್ ಟಾರ್ಗೆಟ್ ಬಂದು ಗರ್ಭಿಣಿ ಹೆಂಗಸರಾಗಿರ್ತಾರೆ. ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಹಾಗೂ ಗುಜರಾತಲ್ಲಿ ಕೂಡ ಕಮ್ಮಿ ಅಂದ್ರೂ 20ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾನೆ. ಈ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ಅವನೇ ವಿಕೃತಕಾಮಿ ಉಮೇಶ್ ರೆಡ್ಡಿ. ಇವನು ರೇಪ್ ಅಂಡ್ ಅಟೆಂಪ್ಟ್ ಯಾವ ತರ ಮಾಡ್ತಾನಂದ್ರೆ, ಫಸ್ಟ್ ಮನೆಯಲ್ಲಿರೋ ಹೆಂಗಸರ ಮೇಲೆ ಟಾರ್ಗೆಟ್ ಮಾಡ್ತಾನೆ. 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಯಾರು ಗಂಡಸರಿಲ್ಲದೆ ಇರೋ ಸಮಯದಲ್ಲಿ ಅವರ ಮನೆಗೆ ನೀರು ಕೇಳೋ ಥರ ನುಗ್ಗಿ ಅಥವಾ ಯಾವುದೋ ಅಡ್ರೆಸ್ ಕೇಳೋ ಥರ ಮನೆ ಒಳಗಡೆ ನುಗ್ತಾನೆ. ನಂತರ ಮನೆಗೆ ನುಗ್ಗಿ ಚಾಕು ತೋರಿಸಿ ಬಟ್ಟೆ ಬಿಚ್ಚೋಕೆ ಹೇಳ್ತಾನೆ. ಬಟ್ಟೆ ಬಿಚ್ಚಿದ ನಂತರ ಅವರು ಉಸಿರುಗಟ್ಟಿ ಪ್ರಜ್ಞೆ ತಪ್ಪೆ ಹಾಗೋ ಮಾಡ್ತಾನೆ. ನಂತರ ಅವರ ಕೈ ಕಾಲುಗಳನ್ನು ಕಟ್ಟಾಕಿ ರೇಪ್ ಅಂಡ್ ಮರ್ಡರ್ ಮಾಡ್ತಾನೆ. ಇದು ಅವನ್ ತಪ್ಪಲ್ಲ ಅಂತ ತೋರಿಸೋಕೆ ಮನೆಯಲ್ಲಿರೋ ಚಿನ್ನಾಭರಣ ಎಲ್ಲ ದೋಚ್ಕೊಂಡು, ಅಷ್ಟೇ ಅಲ್ಲದೆ ಮಹಿಳೆಯರ ಒಳ ಉಡುಪುಗಳನ್ನು ಕೂಡ ದೋಚ್ಕೊಂಡು ಹೋಗ್ತಾನೆ. 9 ಕೇಸ್ಗಳಲ್ಲಿ ಪೊಲೀಸರ ಹತ್ರ ಈ ವ್ಯಕ್ತಿ ಸಿಗಾಕೊಂಡಾಗ ಒಳಗಡೆ ಮಹಿಳೆಯರ ಕದ್ದಿರೋ ಒಳ ಉಡುಪುಗಳನ್ನು ಹಾಕೊಂಡು ಓಡಾಡ್ತಿದ್ದಂತೆ. ಇವನು ತನ್ನ ಮೊದಲ ಅತ್ಯಾಚಾರನ ತನ್ನ ಓನರ್ ಮನೆಯಲ್ಲೇ ಮಾಡಿರ್ತಾನೆ. ಉಮೇಶ್ ರೆಡ್ಡಿ CRPF ಅಲ್ಲಿ ಕೆಲಸ ಮಾಡಿರ್ತಾನೆ. CRPF ಅಂದ್ರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ. ಇವನು ಅಲ್ಲಿ ಸೆಲೆಕ್ಟ್ ಆಗಿರ್ತಾನೆ. ನಂತರ ಒಬ್ಬ ಕಮಾಂಡರ್ ಮನೆಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ಕಮಾಂಡರ್ನ ಮಗಳ ಮೇಲೆಯೇ ಅತ್ಯಾಚಾರ ಮಾಡಿ ಅವನ ಹುಟ್ಟೂರು ಚಿತ್ರದುರ್ಗಕ್ಕೆ ತಪ್ಪಿಸ್ಕೊಂಡು ಓಡ್ ಬಂದಿರ್ತಾನೆ. ತನ್ನ ಹುಟ್ಟೂರಾದ ಚಿತ್ರದುರ್ಗದಲ್ಲೇ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಕೆಲವು ದಿನಗಳ ಕಾಲ ಕಾಣಿಸ್ಕೊಂಡೇ ಇರ್ತಾರೆ. 6 ಡಿಸೆಂಬರ್ 1996 ಅವನು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಹೈಸ್ಕೂಲ್ನ ಹುಡುಗಿ ಮೇಲೆ ರೇಪ್ ಮಾಡೋಕ್ಕೆ ಟ್ರೈ ಮಾಡಿರ್ತಾನೆ. ಆದರೆ ಆ ಹುಡುಗಿ ಕಲ್ಲಿನಿಂದ ಹೊಡೆದು ಅಲ್ಲಿಂದ ಓಡಿಸಿರ್ತಾಳೆ. ಆದರೆ ಅದೇ ದಿನ ಮನೆಗೆ ಹಿಂದೆಗೆ ಬರಬೇಕಾದ್ರೆ 16 ವರ್ಷದ ರೂಪಾ ಅನ್ನೋ ಹುಡುಗಿ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿರ್ತಾನೆ. ಈ ಘಟನೆ ನಡೆದ ಮುಂದಿನ ತಿಂಗಳು ಅಂದರೆ 26 ಜನವರಿ 1997ರಲ್ಲಿ ಪೊಲೀಸ್ ಪರೇಡ್ನಲ್ಲಿ ಇವನು ಜನರ ಕಣ್ಣಿಗೆ ಕಾಣಿಸ್ಕೊಂತಾನೆ. ಅಲ್ಲಿರೋ ಜನ ಪೊಲೀಸ್ ಪರೇಡ್ನಲ್ಲಿ ಅವನನ್ನ ಅಲ್ಲಿ ಗುರುತಿಸಿ ಅವರ ಹೈಯರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಅವ್ರ ಹೈಯರ್ ಆಫೀಸರ್ಸ್ ಅವನನ್ನ ಅರೆಸ್ಟ್ ಮಾಡಿ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ. ಸೊ ಈ ರೂಪಾ ಮರ್ಡರ್ ಕೇಸಲ್ಲಿ ಇವನೇ ಕೊಲೆಗಾರ ಅಂತ ಗೊತ್ತಾಗುತ್ತೆ. ಇವನೇ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಕೋರ್ಟಲ್ಲಿ ಜಡ್ಜ್ ಇವನನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋಕ್ಕೆ ಹೇಳ್ತಾರೆ. ಸೊ ಚಿತ್ರದುರ್ಗದ ಪೊಲೀಸರು ಇವನನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿಂದ ಕೂಡ ತಪ್ಪಿಸ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲೊಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ವೈಫ್ನ ಕೂಡ ಕೊಲೆ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಅಹಮದಾಬಾದಲ್ಲಿ ಒಬ್ಬ ಹುಡುಗಿ ಮೇಲೆ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಅಷ್ಟೇ ಅಲ್ಲ, ಬರೋಡಾದಲ್ಲಿ 2 ಹುಡುಗಿರ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿರ್ತಾನೆ. ಹಾಗೂ ಕುಣಿಗಲ್ನಲ್ಲಿ ಒಬ್ಬ ವಿಡೋ ಮೇಲೆ ಅಂದ್ರೆ ವಿಧವೆ ಮೇಲೆ ರೇಪ್ ಮಾಡಿ ಕೊಲೆ ಮಾಡಿರ್ತಾನೆ. ನೆಕ್ಸ್ಟ್ 7th ಜುಲೈ 1997ನಲ್ಲಿ ಪೀಣ್ಯದಲ್ಲಿ ಮನೆ ಮೇಲೆ ಒಣಗಾಕಿದ್ದ ಲೇಡೀಸ್ನ ಬಟ್ಟೆ ಲೇಡೀಸ್ನ ಒಳ ಉಡುಪುಗಳನ್ನು ಕದಿಬೇಕಾದ್ರೆ ಸಿಗಾಕೊಂಡು ಸಾರ್ವಜನಿಕರೇ ಅವರನ್ನ ಪೀಣ್ಯ ಪೊಲೀಸ್ ಸ್ಟೇಷನ್ಗೆ ಹಿಡ್ಕೊಡ್ತಾರೆ. ಪೀಣ್ಯ ಪೊಲೀಸರು ಇವನನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಅವನ ಹೆಸರು ರಮೇಶ್ ಅಂತ ಕೂಡ ಹೇಳಿರ್ತಾನೆ. ಪೀಣ್ಯ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಬೇರೆ ಯಾವುದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಅವನು ಸಿಗಾಕೊಂಡ್ರು ಕೂಡ ಅವ್ನು ಒರಿಜಿನಲ್ ನೇಮ್ ಬಿಟ್ಟು ಡೂಪ್ಲಿಕೇಟ್ ನೇಮ್ ಅನ್ನ ಹೇಳಿರ್ತಾನೆ. ಸೊ ಪೀಣ್ಯ ಪೊಲೀಸ್ ಸ್ಟೇಷನ್ ಇಂದ MICO ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಇವನನ್ನ ಶಿಫ್ಟ್ ಮಾಡಬೇಕಾದ್ರೆ ಅಲ್ಲಿಂದ ಕೂಡ ಇವನು ತಪ್ಪಿಸ್ಕೊಂಡಿರ್ತಾನೆ. 28 ಫೆಬ್ರವರಿ 1998 ಪೀಣ್ಯದಲ್ಲಿ ಇರೋ ಜಯಶ್ರೀ ಮರಡಿ ಅನ್ನೋ 37 ವರ್ಷದ ವಿಧವೆ ಮೇಲೆ ಕೂಡ ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾನೆ. ಅಷ್ಟೇ ಅಲ್ಲ, ವಿಧವೆಯನ್ನ ಕಿಟಕಿಗೆ ಕಟ್ಟಾಕಿ ಪದೇ ಆ ಶವದ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಈ ಜಯಶ್ರೀ ಅವರಿಗೆ 8 ವರ್ಷದ ಸುರೇಶ್ ಅನ್ನ ಮಗು ಇರ್ತಾನೆ. ಅವನು ಆಗ್ತಾನೆ ಸ್ಕೂಲಿಂದ ಬರ್ತಾನೆ. ಆಗ ರೆಡ್ಡಿನ ನೋಡ್ತಾನೆ. ರೆಡ್ಡಿ ಆ ಹುಡುಗನಿಗೆ ನಿಮ್ಮ ಅಮ್ಮನ ಮೇಲೆ ದೆವ್ವ ಬಂದಿದೆ, ಕಟ್ಟಾಕಿರ್ತೀನಿ, ಇಲ್ಲೇ ಇರು, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಡಾಕ್ಟರ್ನ ಕರ್ಕೊಂಬರ್ತೀನಿ ಅಂತ ಹೇಳಿ ಪರಾರಿಯಾಗಿರ್ತಾನೆ. ಇದಾದ ಕೆಲವು ದಿನಗಳ ನಂತರ ಪೀಣ್ಯದಲ್ಲಿ ಬೆಳಗ್ಗೆನೆ ಒಂದು ಮನೆಗೆ ನುಗ್ತಾನೆ. ಅಲ್ಲಿ ಮಲಗಿರೋ ಮಹಿಳೆ ಮೇಲೆ ಅತ್ಯಾಚಾರ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ಆ ಮಹಿಳೆಯ ಫೋನ್ನಲ್ಲಿ ಸೆಟ್ ಮಾಡಿದ ಅಲಾರಾಮ್ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಉಮೇಶ್ ರೆಡ್ಡಿ ಹೆದರ್ಕೊಂಡು ಓಡೋಗೋಕೆ ಟ್ರೈ ಮಾಡಬೇಕಾದ್ರೆ ಮಾಡಿ ಮೇಲಿಂದ ಜಂಪ್ ಮಾಡಬೇಕಾದ್ರೆ ಕಾಲು ಉಳುಕಿ ಬೀಳ್ತಾನೆ. ಆಗ ಸಾರ್ವಜನಿಕರು ಇವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಆದರೆ ಉಮೇಶ್ ರೆಡ್ಡಿ 1999ರಲ್ಲಿ ಮತ್ತೊಮ್ಮೆ ಹಿರೇಕೆರೂರು ಪೊಲೀಸ್ ಸ್ಟೇಷನ್ನಿಂದ ತಪ್ಪಿಸ್ಕೊಳ್ತಾರೆ. ಇವನು ತಪ್ಪಿಸ್ಕೊಂಡ ವಿಚಾರ ಗೊತ್ತಾಗಿ ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ನ ನ್ಯಾಮೇಗೌಡ ಅನ್ನೋರು ಇವರನ್ನ ಮತ್ತೆ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇವನನ್ನ ಬಳ್ಳಾರಿ ಜೈಲಲ್ಲಿ ಬಂಧಿಸ್ತಾರೆ. ಸೊ ಆಗ ಬಳ್ಳಾರಿ ಜೈಲಲ್ಲಿ ಇರಬೇಕಾದ್ರೆ ಅವನು ಪೊಲೀಸರ ಜೊತೆ ತುಂಬ ನಿಯತ್ತಾಗಿ ಇರೋ ಥರ ನಾಟಕ ಮಾಡಿ ಪೊಲೀಸರು ಇವನನ್ನ ನಂಬೋ ಥರ ಮಾಡ್ತಾನೆ. ನಂತರ 4 ಮಾರ್ಚ್ 2002 ಬಳ್ಳಾರಿಯಿಂದ ಬೆಂಗಳೂರಿಗೆ ಇವನನ್ನ ಕರ್ಕೊಂಡು ಬರಬೇಕಾದ್ರೆ ಪೊಲೀಸರು ಅವನ ಕೈಗೆ ಬೇಡಿ ಹಾಕಿರ್ತಾರೆ. ಉಮೇಶ್ ರೆಡ್ಡಿ ತುಂಬಾ ನಂಬಿಕೆ ಗಳಿಸಿದ್ದೆ ಅನ್ನೋ ಕಾರಣದನ್ನ ಆದರೆ ಉಮೇಶ್ ರೆಡ್ಡಿ ಪೊಲೀಸರು ಇವನ ಮೇಲೆ ಇಟ್ಟಿದ್ದ ನಂಬಿಕೆಯನ್ನು ಅಡ್ವಾಂಟೇಜ್ ಆಗಿ ತಗೋತಾರೆ. ಉಮೇಶ್ ರೆಡ್ಡಿಯನ್ನ ಬಳ್ಳಾರಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಉಮೇಶ್ ರೆಡ್ಡಿ ಹೇಳ್ತಾನೆ, ನನಗೆ ಪ್ರಕೃತಿ ಕರೆಗೆ ಅರ್ಜೆಂಟ್ ಆಗಿದೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನಾನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಪೊಲೀಸರು ಇವನ ಮೇಲೆ ಇಟ್ಟಿದ್ದ ನಂಬಿಕೆಯಿಂದ ಇವನ ಬೇಡಿಯನ್ನು ತೆಗೆದು ಪ್ರಕೃತಿ ಕರೆಯನ್ನು ಮುಗಿಸ್ಕೊಂಬರೋಕ್ಕೆ ಹೇಳ್ತಾರೆ. ಆದರೆ ಅವನು ಅಲ್ಲಿಂದ ಕೂಡ ಪರಾರಿಯಾಗಿರ್ತಾನೆ. ಇದಾದ ನಂತರ ಉಮೇಶ್ ರೆಡ್ಡಿ ದಾವಣಗೆರೆ, ಹುಬ್ಬಳ್ಳಿ ಹಾಗೂ ಪುಣೆಯಲ್ಲಿ 3 ಹುಡುಗಿರ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡುತ್ತಾನೆ. ಅಲ್ಲಿ 2 ಕ್ರೆಡಿಟ್ ಕಾರ್ಡ್ ಹಾಗೂ 3 ಮೊಬೈಲ್ ಕೂಡ ಕಳ್ತನ ಮಾಡಿರ್ತಾನೆ.
ಮತ್ತು ಪುಣೆಯಲ್ಲಿ ಹೋಟೆಲ್ನಲ್ಲಿ ಸರ್ವೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಕೂಡ ಕೆಲವು ದಿನಗಳ ಕಾಲ ಕೆಲಸ ಮಾಡಿ ಅಲ್ಲಿರೋ ದುಡ್ಡು ಮತ್ತು ಬಟ್ಟೆಗಳೆಲ್ಲ ದೋಚ್ಕೊಂಡು ಧಾರವಾಡಕ್ಕೆ ಬರ್ತಾನೆ. 17 ಮೇ 2002 ತುಮಕೂರಿಂದ ಬೆಂಗಳೂರಿಗೆ ರೈಲ್ನಲ್ಲಿ ಬಂದು ಯಶವಂತಪುರದ ಸ್ಟೇಷನಲ್ಲಿ ಇಳ್ಕೊತಾನೆ. ಅಲ್ಲಿ ತನ್ನ ಲಗೇಜನ್ನು ಒಂದು ರೂಮಲ್ಲಿ ಇಟ್ಟು ಶೇವಿಂಗ್ ಮಾಡಿಸ್ಕೊಬೇಕಂತ ಒಂದು ಸಲೂನ್ಗೆ ಹೋಗ್ತಾನೆ. ಆದರೆ ಸಲೂನ್ ಹೊರಗಡೆ ನಿಂತಿದ್ದ ಒಬ್ಬ ಆಟೋ ಡ್ರೈವರ್ ಅವನ ಫೇಸನ್ನು ನೋಡಿ ಇವನು ಕಾಮುಕ ಉಮೇಶ್ ರೆಡ್ಡಿ ಅಂತ ಗುರ್ತಿಡಿತಾನೆ. ಇವನನ್ನು ಹೇಗಾದರೂ ಮಾಡಿ ಪೊಲೀಸರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ಆ ಆಟೋ ಡ್ರೈವರ್ ಅವ್ರ ಅಣ್ಣನಿಗೆ ಫೋನ್ ಮಾಡಿ ಪೊಲೀಸ್ನ ಕರ್ಕೊಂಬರೋಕ್ಕೆ ಹೇಳ್ತಾನೆ. ಸೊ ಉಮೇಶ್ ರೆಡ್ಡಿ ಸಲೂನಿಂದ ಶೇವಿಂಗ್ ಮಾಡಿಸ್ಕೊಂಡು ಹೊರಗಡೆ ಬಂದು ಬೇರೆ ಕಡೆ ಹೋಗ್ತಿರ್ಬೇಕಾದ್ರೆ ಪೊಲೀಸರು ಮತ್ತು ಆಟೋ ಡ್ರೈವರ್ ಅವನನ್ನು ಫಾಲೋ ಮಾಡಿ ಅಟ್ಯಾಕ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಸೊ ಉಮೇಶ್ ರೆಡ್ಡಿಯನ್ನು ಅರೆಸ್ಟ್ ಮಾಡೋಕ್ಕೆ ಸಹಾಯ ಮಾಡಿದ ಆಟೋ ಡ್ರೈವರ್ಗೆ ಪೊಲೀಸರು 20,000 ಬಹುಮಾನ ಕೂಡ ಕೊಡ್ತಾರೆ. ಆದರೆ ಅಲ್ಲಿ ಕೂಡ ಉಮೇಶ್ ರೆಡ್ಡಿ ನಾನು ಉಮೇಶ್ ರೆಡ್ಡಿ ಅಲ್ಲ ಅಂತಾನೆ ಹೇಳ್ತಾನೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಚೆನ್ನಾಗಿ ಡ್ರಿಲ್ ಮಾಡಿದಾಗ ಅವನೇ ಉಮೇಶ್ ರೆಡ್ಡಿ, ಅವನೇ ಈ ಕೊಲೆಗಳನ್ನು ಮಾಡಿದ್ದಾನೆ ಅಂತ ಒಪ್ಕೋತಾನೆ. ಸೊ ಉಮೇಶ್ ರೆಡ್ಡಿ ಬಳಿ ಇದ್ದ ಬ್ಯಾಗ್ನನ್ನು ಚೆಕ್ ಮಾಡಿದಾಗ ಅದರಲ್ಲೆಲ್ಲ ಮಹಿಳೆಯರ ಇನ್ನರ್ ವೇರ್ಸೇ ಇರುತ್ತೆ. ಸೊ ಉಮೇಶ್ ರೆಡ್ಡಿನೇ ಈ ಎಲ್ಲ ಕೊಲೆಗಳಿಗೆ ಕಾರಣ ಅಂತ ಒಪ್ಕೊಂಡ ಮೇಲೆ ಫೆಬ್ರವರಿ 1, 2011ರಲ್ಲಿ ಹೈಕೋರ್ಟ್ ಇವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡುತ್ತೆ. ಆದರೆ ಉಮೇಶ್ ರೆಡ್ಡಿ ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಪತ್ರವನ್ನು ಬರೆದು ಕ್ಷಮಿಸೋಕೆ ಕೇಳ್ತಾನೆ. ಆದರೆ ರಾಷ್ಟ್ರಪತಿಗಳು ಇವನ ಕ್ಷಮಾಪತ್ರವನ್ನು ತಿರಸ್ಕಾರ ಮಾಡಿ ರಿಜೆಕ್ಟ್ ಮಾಡಿ ಇವನಿಗೆ ಮರಣದಂಡನೆಯಾಗಿದ್ದ ಶಿಕ್ಷೆಯನ್ನು 30 ವರ್ಷ ಜೈಲು ಶಿಕ್ಷೆಗೆ ಕನ್ವರ್ಟ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ.